ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕಳೆದ 2 ದಿನಗಳಿಂದ ಆಂಧ್ರ ಪ್ರದೇಶದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಅಲ್ಲಿನ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸಿನಿಮಾ ಸ್ಟೈಲಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾ ಇದ್ದಾರೆ. ಗೋದಾವರಿ ಪುಷ್ಕರೋತ್ಸವದ ಹಿನ್ನೆಲೆಯಲ್ಲಿ ಆಗ್ತಾ ಇರೋ ವ್ಯವಸ್ಥೆಗಳನ್ನ ಗಮನಿಸ್ತಾ ಇರೋ ಪವನ್ ಕಲ್ಯಾಣ್, ಈ ನೀರಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುವುದಿಲ್ಲ, ರೋಗ ಬರುತ್ತೆ ಅಂತ ಅಧಿಕಾರಿಗಳನ್ನ ನೇರವಾಗಿ ತರಾಟೆಗೆ ತಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪುಷ್ಕರದ ಸಮಯದಲ್ಲಿ ವಿಐಪಿಗಳಿಗೆ ಮಹತ್ವ ಕೊಡೋದಕ್ಕಿಂತ ಸಾಮಾನ್ಯ ಭಕ್ತರ ವ್ಯವಸ್ಥೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿರುವ ಉಪಮುಖ್ಯಮಂತ್ರಿ ಅಲ್ಲಿ ನದಿಗೆ ಕೊಳಚೆ ನೀರನ್ನು ಬಿಡ್ತಾ ಇದ್ದ ಕಂಪನಿಗಳು, ಕಾರ್ಖಾನೆಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ? ಇಷ್ಟು ದಿನ ಯಾವ ರಾಜಕಾರಣಿಯ ಕಣ್ಣಿಗೂ ಬೀಳದ ನದಿಗಳು ಈಗ ಯಾಕೆ ಪವನ್ ಕಣ್ಣಿಗೆ ಬೀಳ್ತಾ ಇವೆ? ಗೋದಾವರಿ ಪುಷ್ಕರದ ಮಹತ್ವ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪವನ್ ಕಲ್ಯಾಣ್ ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಅಷ್ಟೇ ಅಲ್ಲ, ಈಗ ಆಂಧ್ರ ರಾಜಕಾರಣದ ಪವರ್ಫುಲ್ ರಾಜಕಾರಣಿ ಕೂಡ. ಆ ರಾಜ್ಯದ ಉಪಮುಖ್ಯಮಂತ್ರಿ ಅವರು. ಇಂಥ ಪವನ್ ಬೀದಿಗಿಳಿದ್ರು ಅಂದ್ರೆ ಅಲ್ಲೊಂದು ಬದಲಾವಣೆ ಆಗೇ ಆಗತ್ತೆ ಅನ್ನೋ ನಂಬಿಕೆ ಆಂಧ್ರ ಪ್ರದೇಶದ ಜನರಲ್ಲಿ ಮೂಡ್ತಾ ಇದೆ. ಈಗ ಅಂಥದ್ದೇ ಒಂದು ಘಟನೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪವನ್ ಕಲ್ಯಾಣ್ ಕಳೆದ 2 ದಿನಗಳಿಂದ ಗೋದಾವರಿ ನದಿ ತೀರದಲ್ಲಿ ಓಡಾಟವನ್ನು ಶುರು ಮಾಡಿದ್ದಾರೆ. ಅವರು ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಗೋದಾವರಿ ನದಿಯ ಅವ್ಯವಸ್ಥೆಯನ್ನು ಕಂಡು ಸಿಟ್ಟಾಗಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿನ ಜಿಲ್ಲಾಧಿಕಾರಿ, SP, ಪಂಚಾಯಿತಿ ಅಧಿಕಾರಿಗಳು ಅಷ್ಟೇ ಯಾಕೆ ಕ್ಯಾಬಿನೆಟ್ ಸಚಿವರನ್ನು ಕೂಡ ತರಾಟೆಗೆ ತಗೊಂಡಿರೋ ಪವನ್ ಕಲ್ಯಾಣ್ ರಾಜಮಹೇಂದ್ರವರಂನಲ್ಲಿನ ಸ್ಥಿತಿಗತಿಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಅಲ್ಲಿನ ಆಂಧ್ರ ಪೇಪರ್ ಮಿಲ್ನಿಂದ ನದಿಗೆ ಹರಿದು ಬರ್ತಾ ಇರೋ ಕೊಳಚೆ ನೀರು ಪವನ್ ಕಲ್ಯಾಣ್ ಅವರ ಆತಂಕಕ್ಕೆ ಕಾರಣ ಆಗಿದೆ. ಕೊಳಚೆ ನೀರನ್ನು ನದಿಗೆ ಬಿಡಬೇಡಿ ಅಂದರೆ ನಾವು ಬಂಡವಾಳ ಹೂಡಿಕೆ ಮಾಡಿದ್ದೀವಿ, ನೀವಿಂಥ ಒತ್ತಡ ಹಾಕಿದರೆ ನಾವು ಆಂಧ್ರದಿಂದ ಎದ್ದು ಹೋಗ್ತೀವಿ ಅಂತ ಕಾರ್ಖಾನೆಗಳು ಬೆದರಿಸ್ತಾ ಇವೆ ಅನ್ನೋ ಮಾತುಗಳನ್ನು ಕೇಳಿದ ನಂತರ ಪವನ್ ಅಕ್ಷರಶಃ ಸಿಟ್ಟಿಗೆದ್ದಿದ್ದಾರೆ. ಪರಿಸರವನ್ನ ಹಾಳು ಮಾಡಿನೇ ನಾವು ಕಾರ್ಖಾನೆ ಮಾಡಬೇಕು ಅನ್ನೋದಾದ್ರೆ ಇಲ್ಲಿಂದ ಮೊದಲು ಎದ್ದು ಹೋಗಿ ಅಂತ ಪವನ್ ಹೇಳಿದ್ದಾರೆ. ಇದು ಗೋದಾವರಿ ನದಿಗೆ ಕೊಳಚೆ ನೀರನ್ನು ಹರಿಸ್ತಾ ಇರೋರಲ್ಲಿ ಒಂದು ನಡುಕವನ್ನುಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಆಷಾಢ ಮಾಸದಲ್ಲಿ ಗೋದಾವರಿ ನದಿ ತೀರದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಗೋದಾವರಿ ಪುಷ್ಕರೋತ್ಸವ ನಡೆಯಲಿದ್ದು ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಪವನ್ ಕಲ್ಯಾಣ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಜನ ಸ್ನಾನ ಮಾಡುವ ಸ್ಥಳಗಳಲ್ಲಿ ನೀರು ಶುದ್ಧವಾಗಿರಬೇಕು, ಅಗತ್ಯ ಬಿದ್ದರೆ ಡ್ಯಾಮುಗಳಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡಿಸ್ಕೋಬೇಕು, ಜನ ಪುಣ್ಯ ಸ್ನಾನ ಮಾಡೋ ಜಾಗಗಳು ತುಂಬ ಅಚ್ಚುಕಟ್ಟಾಗಿರಬೇಕು, ನೀವು VIPಗಳನ್ನು ಹೇಗೆಲ್ಲ ಟ್ರೀಟ್ ಮಾಡ್ತಿರೋ ಅದೇ ಥರ ಸಾಮಾನ್ಯ ಜನರನ್ನು ಕೂಡ ಟ್ರೀಟ್ ಮಾಡಬೇಕು ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಈ ಮೂಲಕ ಈ ಬಾರಿ ಗೋದಾವರಿ ಪುಷ್ಕರಕ್ಕೆ ಸಕಲ ಸಿದ್ಧತೆಗಳನ್ನು ಅವರು ಶುರು ಮಾಡ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಇದೇ ಪವನ್ ಕಲ್ಯಾಣ್ ಸನಾತನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಇದು ಒಂದು ಪೊಲಿಟಿಕಲ್ ಸ್ಟಂಟ್ ಇರಬೇಕು ಅನ್ಸಿತ್ತು. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ರಾಜಕಾರಣಿಗಳು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಲೇ ಇರ್ತಾರೆ, ಅದರಿಂದ ಒಂದಷ್ಟು ಓಟುಗಳನ್ನ ಗಿಟ್ಟಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದೇ ಕೆಲಸವನ್ನ ಪವನ್ ಕಲ್ಯಾಣ್ ಕೂಡ ಶುರು ಮಾಡಿದ್ದಾರೆ. ಹೇಳಿ ಕೇಳಿ ಚಿತ್ರನಟ, ಹೀಗಾಗಿ ಅತ್ಯದ್ಭುತವಾಗಿ ಡೈಲಾಗ್ಗಳನ್ನ ಹೊಡಿತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಗೋದಾವರಿ ನದಿ ತೀರದಲ್ಲಿ ಓಡಾಡ್ತಾ ಅಲ್ಲಿ ನದಿಯನ್ನ ಸೇರ್ತಾ ಇರೋ ಕಲುಷಿತ ನೀರನ್ನ ಕಂಡು ಸಿಟ್ಟಿಗೆ ಹೇಳ್ತಾ ಇರೋ ಪವನ್ ಕಲ್ಯಾಣ್ ಅವರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆಂಧ್ರ ಪ್ರದೇಶಕ್ಕೊಬ್ಬ ಸೆನ್ಸಿಬಲ್ ರಾಜಕಾರಣಿ, ಒಬ್ಬ ನಾಯಕ ಹುಟ್ಕೊಂಡ ಅಂತ ಅನ್ನಿಸದೇ ಇರುವುದಿಲ್ಲ. ಇಲ್ಲಿ ಧರ್ಮವನ್ನ ಕಾಪಾಡೋದು ಅಂದ್ರೆ ಹೆಗಲ ಮೇಲೆ ಕೇಸರಿ ಶಾಲ್ ಹಾಕೊಂಡು ಭಾಷಣ ಮಾಡ್ತಾ ಓಡಾಡುವುದಲ್ಲ. ಪರಿಸರವನ್ನ, ನದಿಗಳನ್ನ ಕಾಪಾಡಬೇಕು ಅನ್ನೋದು ಅರ್ಥ ಆಗದೇ ಇದ್ರೆ ಅಂಥವರಿಗೆ ಸನಾತನ ಕೂಡ ಅರ್ಥ ಆಗೋದಿಲ್ಲ. ಪವನ್ ಕಲ್ಯಾಣ್ ಈಗ ಆಂಧ್ರ ಪ್ರದೇಶದಲ್ಲಿ ಅಂಥದ್ದೊಂದು ಅದ್ಭುತ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅವರಿಗಲ್ಲಿ ಯಶಸ್ಸು ಸಿಗಲಿ. ಇನ್ನು ಗೋದಾವರಿ ಗೆಳೆಯರೆ, ಗೋದಾವರಿ ಪುಷ್ಕರೇ ಸ್ನಾತ್ವ ಸರ್ವ ಪಾಪೈ ಪ್ರಮುಚ್ಯತೆ ಅಂತ ಹೇಳ್ತಾರೆ. ಗೋದಾವರಿ ಪುಷ್ಕರದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶ ಆಗುತ್ತವೆ ಅನ್ನೋ ನಂಬಿಕೆ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿದೆ. ಇನ್ನು ಆಂಧ್ರ ಮತ್ತು ತೆಲಂಗಾಣದ ಪಾಲಿಗೆ ಗೋದಾವರಿ ಪುಷ್ಕರ ಅನ್ನೋದು ಯಾವ ಕುಂಭಮೇಳಕ್ಕೂ ಕಡಿಮೆ ಇಲ್ಲದ ಉತ್ಸವ. ಗೋದಾವರಿ ಪುಷ್ಕರಂ ಅಥವಾ ಗೋದಾವರಿ ಪುಷ್ಕರಾಲು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಧಾರ್ಮಿಕ ಉತ್ಸವಗಳ ಪೈಕಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ. ಇದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕೂಡ ಕರೀತಾರೆ. ಗುರುಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡುವಾಗ ಗೋದಾವರಿ ನದಿ ತೀರಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಈ ಪುಷ್ಕರೋತ್ಸವ ನಡೆಯುತ್ತೆ. ಇನ್ನು ಪ್ರತಿ 12 ಪುಷ್ಕರಗಳಿಗೊಮ್ಮೆ ಮಹಾಪುಷ್ಕರ ಸಂಭವಿಸುತ್ತೆ. ಅದು ಪ್ರತಿ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಈ ಹಿಂದೆ 2015ರಲ್ಲಿ ಮಹಾಪುಷ್ಕರ ನಡೆದಿತ್ತು. ಇನ್ನು ಗೋದಾವರಿ ಪುಷ್ಕರದ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡೋದು ಅತ್ಯಂತ ಪುಣ್ಯಕರ ಅನ್ನೋ ನಂಬಿಕೆ ಇದೆ. ಹಾಗೇನೆ ಪಿತೃಗಳಿಗೆ ತರ್ಪಣ, ದಾನ, ಹೋಮ,
ಭಜನೆ, ಹರಿಕತೆ, ವೇದ ಪಾರಾಯಣ ಮುಂತಾದ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ಮಹಾ ಉತ್ಸವದ ಸಂದರ್ಭದಲ್ಲಿ ನಡೆಯುತ್ತವೆ. ಗೋದಾವರಿ ನದಿ ಹರಿಯುವ ಎಲ್ಲ ಜಿಲ್ಲೆಗಳಲ್ಲಿನ ಪುಣ್ಯ ಸ್ಥಳಗಳಲ್ಲಿ ಈ ಪುಷ್ಕರೋತ್ಸವ ನಡೆಯುತ್ತೆ. ಇದು ಒಂದೇ ಸ್ಥಳದಲ್ಲಿ ನಡೆಯೋದಲ್ಲ. ಹೀಗಾಗಿ ಕೋಟ್ಯಂತರ ಜನ ಇಲ್ಲಿಗೆ ಭೇಟಿ ಕೊಟ್ಟರೂ ಕೂಡ ಅಲ್ಲಿ ತುಂಬಾ ಹೆಚ್ಚು ನೂಕುನುಗ್ಗಲು ಉಂಟಾಗೋದಿಲ್ಲ. ಆದರೂ ಕಳೆದ ಬಾರಿ ಅಂದರೆ 2015ರಲ್ಲಿ ನಡೆದ ಮಹಾಪುಷ್ಕರದ ಸಂದರ್ಭದಲ್ಲಿ 23 ಮಂದಿ ಬಲಿಯಾದ ಅತ್ಯಂತ ದುರದೃಷ್ಟಕರ ಘಟನೆ ಕೂಡ ಅಲ್ಲಿ ನಡೆದು ಹೋಯಿತು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ರಾಜಮಹೇಂದ್ರವರಂ ಮತ್ತು ಭದ್ರಾಚಲಂಗಳಲ್ಲಿ ಹೆಚ್ಚಿನ ಜನ ಪುಣ್ಯ ಸ್ನಾನ ಮಾಡೋದಕ್ಕೆ ಸೇರ್ತಾರೆ. ಇಂಥ ಪುಷ್ಕರಕ್ಕಾಗಿ ಈಗ ವ್ಯವಸ್ಥೆಗಳನ್ನು ಆಂಧ್ರ ಪ್ರದೇಶ ಮಾಡಿಕೊಳ್ತಾ ಇದೆ. ಹೇಗೆ ಕುಂಭಮೇಳದ ಸಮಯದಲ್ಲಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡ್ತಾರೋ ಹಾಗೆ ಈ ಪುಷ್ಕರಗಳಿಗೆ ಕೂಡ ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ಅಲ್ಲಿಗೆ ಬರೋವರಿಗೆ ಒಂದಷ್ಟು ವಸತಿ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ಅದೆಲ್ಲವನ್ನ ಈ ಬಾರಿ ಗೋದಾವರಿ ತೀರದಲ್ಲಿ ಮಾಡಲಾಗ್ತಾ ಇದೆ. ಈ ಪುಷ್ಕರೋತ್ಸವವನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸುವ ಕಾರ್ಯದ ಉಸ್ತುವಾರಿಯನ್ನ ಪವನ್ ಕಲ್ಯಾಣ್ ಖುದ್ದು ತಗೊಂಡಿದ್ದಾರೆ. ಜೊತೆಗೆ ಶಾಶ್ವತವಾಗಿ ಕೂಡ ಗೋದಾವರಿಯ ನೀರು ಕಲುಷಿತಗೊಳ್ಳೋದನ್ನ ತಪ್ಪಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸ್ತಾ ಇದ್ದಾರೆ. ಅದಕ್ಕಾಗಿ ಒಂದಷ್ಟು ಪೈಲಟ್ ಪ್ರಾಜೆಕ್ಟ್ಗಳನ್ನ ಕೈಗೆ ತಗೊಳ್ಳಿ, ಬೇಗ ಗೋದಾವರಿಯ ಶುದ್ಧೀಕರಣ ನಡೀಲಿ ಅಂತ ಪವನ್ ಆದೇಶವನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಈ ಗೋದಾವರಿ ನದಿ ಇದೆಯಲ್ಲ, ಇದನ್ನ ದಕ್ಷಿಣದ ಗಂಗೆ ಅಂತ ಕರೆಯಲಾಗುತ್ತೆ. ಇದು ಭಾರತದ ಅನ್ನದ ಬಟ್ಟಲಿಗೆ ಜಾಗವನ್ನು ಕೊಟ್ಟಿದೆ. ಭಾರತದ ಪರಮ ಪವಿತ್ರ ಸಪ್ತ ನದಿಗಳ ಪೈಕಿ ಗೋದಾವರಿ ಕೂಡ ಒಂದು. ಈ ನದಿಗೆ ರಾಮಾಯಣ ಕಾಲದಲ್ಲೂ ಮಹತ್ವ ಇತ್ತು. ಇವತ್ತಿನ 21ನೇ ಶತಮಾನದಲ್ಲಿ ಕೂಡ ಗೋದಾವರಿ ತನ್ನ ಮಹತ್ವವನ್ನು ಉಳಿಸ್ಕೊಂಡಿದೆ. ದಖನ್ ಪ್ರಸ್ಥಭೂಮಿಯ ಜೀವ ನದಿಗಳ ಪೈಕಿ ಒಂದಾಗಿರೋ ಈ ನದಿ ಭಾರತದಲ್ಲಿನ 2ನೇ ಅತಿದೊಡ್ಡ ನದಿ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಒಂದು ಕಾಲದಲ್ಲಿ ನಮ್ಮ ಕನ್ನಡ ನಾಡು ಈ ಗೋದಾವರಿಯವರೆಗೆ ಚಾಚಿತ್ತು ಅನ್ನೋದನ್ನ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಭಾಷಾವಾರು ಪ್ರಾಂತಗಳ ರಚನೆ, ಇತಿಹಾಸದಲ್ಲಿ ನಡೆದ ರಾಜಕೀಯ ಪಲ್ಲಟಗಳಿಂದ ಇವತ್ತು ಗೋದಾವರಿ ನದಿ ಪಾತ್ರ ಕರ್ನಾಟಕದ ಕೈತಪ್ಪಿದೆ. ಈ ನದಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಪುದುಚೇರಿ ವ್ಯಾಪ್ತಿಯಲ್ಲಿ ತನ್ನ ವಿಶಾಲ ನದಿ ಪಾತ್ರವನ್ನು ಸೃಷ್ಟಿಸಿಕೊಂಡಿದೆ. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಹಾಗೂ ಗೋದಾವರಿ ನದಿ ನಡುವಿನ ಪ್ರದೇಶವನ್ನ ಭಾರತದ ಅನ್ನದ ಬಟ್ಲು ಅಂತ ಕರೀತಾರೆ. ಈ ಗೋದಾವರಿ ಮಹಾರಾಷ್ಟ್ರ ಜಿಲ್ಲೆಯ ನಾಸಿಕ್ ಬಳಿ ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ತ್ರಯಂಬಕೇಶ್ವರದ ಸಮೀಪ ಹುಟ್ಟುತ್ತೆ. ಆ ಪ್ರದೇಶ ಅರಬ್ಬಿ ಸಮುದ್ರದಿಂದ ಕೇವಲ 60 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಅಲ್ಲಿಂದ ಸರಿಸುಮಾರು 1465 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುವ ಗೋದಾವರಿ 8 ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ಪುದುಚೇರಿ ಹಾಗೂ ಕರ್ನಾಟಕಗಳಲ್ಲಿ ತನ್ನ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಭಾರತದಲ್ಲಿ ಗಂಗಾ ನದಿಯನ್ನು ಬಿಟ್ಟರೆ ಗೋದಾವರಿ ನದಿನೇ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರೋ ನದಿ. ಆ ಪೈಕಿ ಮಹಾರಾಷ್ಟ್ರದಲ್ಲೇ ಸುಮಾರು 48.6% ಅಂದರೆ 1,52,199 ಚದರ ಕಿಲೋಮೀಟರ್ಗಳಷ್ಟು ಜಲಾನಯನ ಪ್ರದೇಶವನ್ನು ಗೋದಾವರಿ ಹೊಂದಿದೆ. ತೆಲಂಗಾಣದಲ್ಲಿ 18.8%, ಮಧ್ಯಪ್ರದೇಶದಲ್ಲಿ 10%, ಛತ್ತೀಸ್ಗಢದಲ್ಲಿ 10.9%, ಒಡಿಸ್ಸಾದಲ್ಲಿ 5.7%, ಆಂಧ್ರದಲ್ಲಿ 4.5% ಮತ್ತು ಕರ್ನಾಟಕದಲ್ಲಿ ಕೇವಲ 1.4% ಜಲಾನಯನ ಪ್ರದೇಶ ಗೋದಾವರಿ ನದಿಗಿದೆ. ಇನ್ನು ಗೋದಾವರಿಗೆ ಪ್ರವರ, ಪೂರ್ಣ, ಮಂಜೀರಾ, ಮನೈರ್, ಪುನ್ಹೇತ್ರ, ಇಂದ್ರಾವತಿ ಹಾಗೂ ಶಬರಿ ಅನ್ನೋ ಉಪನದಿಗಳಿವೆ. ಈ ಗೋದಾವರಿ ನದಿ ಮಹಾರಾಷ್ಟ್ರದ ನಾಸಿಕ್, ನಾಂದೇಡ್, ಔರಂಗಾಬಾದ್, ಬೀಡ್ ಜಿಲ್ಲೆಗಳಲ್ಲಿ ಹರಿದು ತೆಲಂಗಾಣವನ್ನು ತಲುಪುತ್ತೆ. ನಿಜಾಮಾಬಾದ್ ಜಿಲ್ಲೆಯ ಕಂಡಕುರ್ತಿ ಬಳಿ ಮಂಜೀರಾ ಹಾಗೂ ಹರಿದ್ರಾ ನದಿಗಳು ಗೋದಾವರಿಯಲ್ಲಿ ಸಂಗಮಗೊಳ್ಳುತ್ತವೆ. ಅಲ್ಲಿಂದ ಗೋದಾವರಿ ನದಿ ತೆಲಂಗಾಣದ ನಿಜಾಮಾಬಾದ್, ಕರೀಂನಗರ ಜಿಲ್ಲೆಗಳಲ್ಲಿ ಹರಿದು ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ. ಆ ನಂತರದಲ್ಲಿ ಅದು ಪೂರ್ವ ಗೋದಾವರಿ ಹಾಗೂ ಪಶ್ಚಿಮ ಗೋದಾವರಿ ಜಿಲ್ಲೆಗಳನ್ನು ಬೇರ್ಪಡಿಸುತ್ತೆ. ಅದಾದ ಮೇಲೆ ಬಂಗಾಳ ಕೊಲ್ಲಿಯತ್ತ ಹರಿಯುವ ಗೋದಾವರಿ 4 ಕವಲುಗಳಾಗಿ ಕೋನಸೀಮೆಯ ಬಳಿ ಬಂಗಾಳ ಕೊಲ್ಲಿ ಅನ್ನೋ ಸಮುದ್ರ ರಾಜನನ್ನ ಸೇರ್ಕೊಳ್ಳುತ್ತೆ. ಈ ನದಿಗೆ ಸಾಕಷ್ಟು ಅಣೆಕಟ್ಟುಗಳನ್ನ, ಬ್ಯಾರೇಜುಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಗೋದಾವರಿ ನದಿಯ ತೀರದಲ್ಲಿ ಕುಂಭಮೇಳ ಕೂಡ ನಡೆಯುತ್ತೆ. ನಾಸಿಕ್ ಅಲ್ಲಿ ನಡೆಯುವ ಸಿಂಹಸ್ಥ ಕುಂಭಮೇಳಕ್ಕೆ ಗೋದಾವರಿ ನದಿ ಆಶ್ರಯವನ್ನು ಕೊಟ್ಟಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪುಷ್ಕರೋತ್ಸವ ಮತ್ತು 144 ವರ್ಷಗಳಿಗೊಮ್ಮೆ ಮಹಾಪುಷ್ಕರೋತ್ಸವ ನಡೆಯುತ್ತೆ. ಈ ನದಿ ಕೇವಲ ಜೀವನದಿಯಾಗಿ ಮಾತ್ರ ಅಲ್ಲ,
ಭಾರತದ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಐತಿಹಾಸಿಕ ಸಾಕ್ಷಿ ಪ್ರಜ್ಞೆಯಾಗಿ ಕೂಡ ನಿಂತಿದೆ. ಆದರೆ ಈ ನದಿಗೆ ಕೂಡ ಸಮಸ್ಯೆಗಳೇನು ತಪ್ಪಿಲ್ಲ. ಗೋದಾವರಿಯನ್ನು ಹಾಳು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮನುಷ್ಯ ಮಾಡ್ತಲೇ ಇದ್ದಾನೆ. ಮಹಾರಾಷ್ಟ್ರದ ನಾಸಿಕ್ ಭಾಗದಲ್ಲಿ ಒಳಚರಂಡಿ ನೀರನ್ನು ಶುದ್ಧೀಕರಿಸಿದೆ, ಹಾಗೆ ನದಿಗೆ ಬಿಡಲಾಗ್ತಾ ಇದೆ. ರಾಜಮಹೇಂದ್ರಿ ಹಾಗೂ ನಾಂದೇಡ್ಗಳಲ್ಲಿನ ಕೈಗಾರಿಕೆಗಳು ಈ ನದಿಗೆ ಅನ್ಟ್ರೀಟೆಡ್ ವಾಟರ್ ಅನ್ನು ರಿಲೀಸ್ ಮಾಡುತ್ತವೆ. ಇನ್ನು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನದಿಯನ್ನು ಸೇರ್ತಾ ಇವೆ. ಚರಂಡಿ ನೀರು ಹಾಗೆ ನದಿಯನ್ನ ಸೇರುತ್ತೆ. ಪ್ಲಾಸ್ಟಿಕ್ನ ಹಾವಳಿ ಕೂಡ ಗೋದಾವರಿಗೆ ದೊಡ್ಡ ಪ್ರಮಾಣದಲ್ಲಿದೆ. ಇವೆಲ್ಲ ಗೋದಾವರಿ ನದಿಯನ್ನ ಕಲುಷಿತಗೊಳಿಸ್ತಾ ಇವೆ. ಈಗ ಆಂಧ್ರ ಪ್ರದೇಶದ ಪರಿಸರ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇದೇ ವಿಷಯಕ್ಕಾಗಿ ಅಧಿಕಾರಿಗಳನ್ನ ತರಾಟೆಗೆ ತಗೋತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನಾದರೂ ಕೂಡ ಗೋದಾವರಿ ನದಿಯ ಸಮಸ್ಯೆಗೆ ಮುಕ್ತಿ ಸಿಗಲಿ, ಅಲ್ಲಿಗೆ ಬರ್ತಾ ಇರೋ ಕಲ್ಮಶಗಳು ಕಡಿಮೆ ಆಗಿ ಆ ನದಿಯ ಜೀವ ಉಳಿಲಿ ಅನ್ನೋದು ಪ್ರತಿಯೊಬ್ಬ ಸನಾತನಿಯ ಆಶಯ ಕೂಡ. ಗೆಳೆಯರೆ, ಸನಾತನ ಧರ್ಮದ ಮೂಲನೇ ಪ್ರಕೃತಿಯನ್ನ ಉಳಿಸ್ಕೊಳ್ಳೋದ್ರಲ್ಲಿದೆ. ಹೀಗಾಗಿ ಗೋದಾವರಿಯನ್ನ ಶುದ್ಧೀಕರಿಸುವ ಕೆಲಸವನ್ನ ಆಂಧ್ರ ಪ್ರದೇಶದ ಸರ್ಕಾರ ಕೈಗೆತ್ತಿಕೊಳ್ಳಿ. ಅದರ ಜವಾಬ್ದಾರಿಯನ್ನ ಪವನ್ ಕಲ್ಯಾಣ್ ಅವರೇ ವಹಿಸಿಕೊಂಡ್ರೆ ಅದಕ್ಕಿಂತಲೂ ಸಂತೋಷದ ವಿಷಯ ಮತ್ತೊಂದಿರಲಾರದು. ಇನ್ನು ಈ ಬಾರಿ ಪುಷ್ಕರದ ಸಮಯದಲ್ಲಿ ಕೋಟ್ಯಂತರ ಜನ ಗೋದಾವರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಅಲ್ಲಿ ಕೂಡ ನದಿ ನೀರು ಸಾಕಷ್ಟು ಗಲೀಜಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಸೂಚಿಸಲಾಗಿದೆ. ಒಟ್ಟಾರೆ ಒಂದು ಉತ್ಸವ ಗೋದಾವರಿ ನದಿಯ ಕಲ್ಮಶವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಅದಕ್ಕಿಂತಲೂ ಖುಷಿ ಮತ್ತಿನ್ನೇನಿರೋದಕ್ಕೆ ಸಾಧ್ಯ. ಇನ್ನು ಈ ಶುದ್ಧೀಕರಣ ಕೇವಲ ಗೋದಾವರಿಗೆ ಮಾತ್ರ ಅಲ್ಲ, ಭಾರತದ ಎಲ್ಲ ನದಿಗಳಿಗೂ ಆಗಬೇಕಾಗಿದೆ. ಎಲ್ಲ ರಾಜ್ಯಗಳಲ್ಲೂ ಪರಿಸರ ಸಚಿವರು ಅನ್ನಿಸ್ಕೊಂಡವರು ಒಂದು ಸ್ವಲ್ಪ ಗಮನ ಕೊಡೋದಕ್ಕೆ ಸಾಧ್ಯ ಆದರೆ ನಮ್ಮ ಜೀವ ನದಿಗಳು ಮಾಲಿನ್ಯದಿಂದ ಮುಕ್ತ ಆಗತ್ವೆ. ಈ ಕೆಲಸ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯನ ಜವಾಬ್ದಾರಿ ಕೂಡ ಆಗಬೇಕು. ಆದರೆ ನಮಗೆ ಅಂಥ ಬುದ್ಧಿ ಯಾವಾಗ ಬರುತ್ತೆ ಆ ಭಗವಂತನಿಗೆ ಗೊತ್ತು. ಇದು ಗೆಳೆಯರೆ ಗೋದಾವರಿ ನದಿಯ ವಿಷಯದಲ್ಲಿ ಪವನ್ ಕಲ್ಯಾಣ್ ತೆಗೆದುಕೊಳ್ತಾ ಇರೋ ಕ್ರಮಗಳು ಹಾಗೂ ಗೋದಾವರಿ ಪುಷ್ಕರೋತ್ಸವದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.